ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು ಮತ್ತು ದೇವನಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸಂಯುಕ್ತಾಶ್ರಯದಲ್ಲಿ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದ ವಾರ್ಷಿಕ ವಿಶೇಷ ಶಿಬಿರವನ್ನು ಸೋಮವಾರ ಸಂಜೆ 6 ಗಂಟೆಯ ಸುಮಾರಿಗೆ ತಾಲೂಕಿನ ಜಂಗಮರಹಳ್ಳಿಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸುಕ್ಷೇತ್ರ ಜಂಗಮರಹಳ್ಳಿಯ ಚಂದೇಶ್ವರ ಮಠದ ಶ್ರೀ ದಂಡಗುಂಡಪ್ಪ ತಾತ, ಶ್ರೀ ಚಂದ್ರಮೌನೇಶ್ ತಾತ ಹಾಗೂ ಶ್ರೀ ಮಹಾಂತೇಶ್ ತಾತರವರ ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜಿಸಲಾಗಿದ್ದ ಸರಳ ಸುಂದರ ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿದ್ದ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹಂತಗೌಡ ಪಾಟೀಲರ ನೇತೃತ್ವದಲ್ಲಿ ಮಸ್ಕಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಶಿವಶರಣಪ್ಪ ಇತ್ಲಿಯವರಿಂದ ಉದ್ಘಾಟನೆಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಹಾಲಾಪೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ಬಸಮ್ಮ ಬಸವರಾಜರವರು ಎನ್ಎಸ್ಎಸ್ ಧ್ವಜಾರೋಹಣ ಮಾಡಿದರೆ, ಸಹಾಯಕ ಪ್ರಾಧ್ಯಾಪಕರಾಗಿರುವ ವೀರೇಶ್ ಜಂಗಮರಹಳ್ಳಿಯವರು ಸ್ವಾಗತಿಸಿದರು. ಸಹಾಯಕ ಪ್ರಾಧ್ಯಾಪಕ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾಗಿರುವ ಶಿವಜ್ಞಾನಪ್ಪ ಲಕ್ಕುಂದಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆಯ ಮಹತ್ವ, ಅದರಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ವಿವರಿಸಿದರು. ನಂತರ ಮಾತನಾಡಿದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಶ್ರೀ ತಿರುಪತಿಯವರು ಈ ವಿಶೇಷ ಶಿಬಿರ ನಡೆಸಲು ನಮ್ಮ ಊರನ್ನು, ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಈ ಪದವಿ ಕಾಲೇಜಿನ ವಿದ್ಯಾರ್ಥಿಗಳ ರಾಷ್ಟ್ರಪ್ರೇಮ, ಸಮಾಜಕ್ಕಾಗಿ ಮಾಡುವ ಶ್ರಮದಾನ, ಅವರ ಉತ್ಸಾಹ ನಮ್ಮ ಶಾಲೆಯ ಮಕ್ಕಳಿಗೆ ಮಾದರಿಯಾಗಲಿ, ಗ್ರಾಮದ ಜನರಿಗೆ ನಿದರ್ಶನವಾಗಲಿ. ನಿಮ್ಮ ಸೇವೆಗೆ ಸದಾ ನಮ್ಮ ಸಹಕಾರವಿರುತ್ತದೆಂದು ಹೇಳಿದರು. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಪ್ರಾಂಶುಪಾಲರು ಸಮಾಜಕ್ಕಾಗಿ ದುಡಿಯುವ, ಮಿಡಿಯುವ ಮನಸ್ಸುಗಳ ಹುಡುಕಾಟ ಮತ್ತು ಅಂತಹ ಮನಸ್ಸುಗಳ ತಯಾರಿಕೆಯೇ ಈ ಶಿಬಿರದ ಉದ್ದೇಶ. ಲೋಕ ಕಲ್ಯಾಣಾರ್ಥಂ ಇದಂ ಶರೀರಂ ಎನ್ನುವಂತೆ ಈ ಶರೀರ ಜನಿಸಿರುವುದೇ ಸಮಾಜದ ಸೇವೆ ಮಾಡಲು. ಸೇವಾ ಗುಣವೇ ಸಮಾಜದ ಸೌಖ್ಯಕ್ಕೆ ರಹದಾರಿಯಾಗಿದೆ. ಕಾರಣ ತಾವುಗಳೆಲ್ಲ ಸಮಾಜದ ಸ್ವಾಸ್ಥ್ಯಕ್ಕೆ ಶ್ವಾಸಕೋಶಗಳಾಗಬೇಕೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಹಾಲಾಪೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ, ಸರ್ವ ಸದಸ್ಯರುಗಳು, ಮುಖಂಡರು, ಹಿರಿಯರು, ಸಹಾಯಕ ಶಿಬಿರಾಧಿಕಾರಿಗಳಾದ ಡಾಕ್ಟರ್ ರಾಮಣ್ಣ ಎ, ಶ್ರೀನಿವಾಸ್ ಯಾಳಗಿ, ರೋಹಿಣಿ ಮೂರ್ತಿ, ಕನ್ಯಾಕುಮಾರಿ, ಡಾಕ್ಟರ್ ರಾಜಾ ಎಂ ಹಾಗೂ ವಿಶೇಷ ಸಹಾಯಕ ಶಿಬಿರಾಧಿಕಾರಿಗಳಾದ ಡಾಕ್ಟರ್ ವಿರುಪನಗೌಡ, ಶರಣಬಸವ ಹಿರೇಮಠ, ಪ್ರಭುದೇವ್ ಸಾಲಿಮಠ್, ಪ್ರಶಾಂತ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವೃಂದ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಸಹಾಯಕ ಪ್ರಾಧ್ಯಾಪಕ ಯಾಳಗಿ ಶ್ರೀನಿವಾಸ್ ಮಾಡಿದರೆ, ಸಹಾಯಕ ಪ್ರಾಧ್ಯಾಪಕಿ ಕುಮಾರಿ ಕನ್ಯಾಕುಮಾರಿ ವಂದಿಸಿದರು. ಕಾಲೇಜಿನಲ್ಲಿ ವಿಶೇಷ ಶಿಬಿರ ಮಾಡಬೇಕು ಅಂತ ಹೇಳಿ ಎಲ್ಲರೂ ಚರ್ಚೆ ಮಾಡ್ತಾ ಇದ್ರು. ನಾನು ಕಳೆದ 1 ವರ್ಷದಿಂದ ನಾನು ಮಸ್ಕಿ ಕಾಲೇಜಿಗೆ ಬಂದಿದ್ದೇನೆ. ನನಗೂ ಕೂಡ ಹೊಸ ಜವಾಬ್ದಾರಿ. ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಮಾಡ್ಬೇಕಂತಂದ್ರೆ ಯಾವ ಹಳ್ಳಿಯನ್ನು ದತ್ತು ಗ್ರಾಮ ಅಂತ ತೆಗೆದುಕೊಳ್ತೀವಿ, ಆ ಗ್ರಾಮದ ಸಹಕಾರ ಬಹಳ ಮುಖ್ಯ ಆಗ್ತದೆ.